ರೈತರ ಸಾಲ ಮನ್ನಾ ಮಾಡಿಬಿಟ್ಟು ನೆಕ್ಸ್ಟ್ ಸಿಎಂ ಯಾರಾದ್ರೂ ಆಗ್ಲಿ ದೇವ್ರು ಮಾಡೋದು ಒಳ್ಳೇದು. ಸರ್ಕಾರದಿಂದ ಯಾರ ಕಡೆಯಿಂದ ಒಳ್ಳೇದು ಮಾಡಕ್ ಆಗಲ್ಲ. ಯತ್ನಾಳ್ ಆಗ್ಬೇಕು ಅಂತ ನಮ್ಮ ಅನಿಸಿಕೆ ಸರ್. ಹಿಂದುತ್ವಕ್ಕೋಸ್ಕರ ಅವ್ರು ಬೇಕು ಅಂತೀನಿ ಸರ್ ನಾನು. ಮುಂದಿನ ಸಾರಿ ಈಗ ಡಿ.ಕೆ. ಶಿವಕುಮಾರ್ ಆದ್ರೆ ಚೆನ್ನಾಗಿರುತ್ತೆ. ಆಗುವಂತ ಕೆಲಸ ಆಗ್ತಾ ಇದೆ, ಮಾಡ್ತಾ ಇದಾರೆ, ಮಾಡ್ತಾರೆ ಸರ್ ಅವ್ರು. ನಿಮ್ಮ ಹೆಸರು? ಸಿದ್ದಪ್ಪ ಸರ್. ಉತ್ತರ ಕರ್ನಾಟಕ ಕಲಬುರಗಿ ಕಂದ ಸಿದ್ದಪ್ಪ ಬಿ ಬೆಳಂಗಿ. ಇವಾಗ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇದೆ, ಯಾರು ಮುಂದಿನ ಸಿಎಂ ಆಗ್ಬೇಕು ಅಂತ. ಇವಾಗ 2.5 ವರ್ಷ ಸಿದ್ದರಾಮಯ್ಯ ಅವರು ಕಳೆದಿದ್ದಾರೆ. ನಿಮ್ ಪ್ರಕಾರ ಮುಂದೆ ಯಾರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ? ನಮ್ಮ ಪ್ರಕಾರ ಸರ್ ಮುಂದಿನ ಸಾರಿ ಈಗ ಡಿ.ಕೆ. ಶಿವಕುಮಾರ್ ಆದ್ರೆ ಚೆನ್ನಾಗಿರುತ್ತೆ. ಇವಾಗ ಸಿದ್ದರಾಮಯ್ಯನು ಸರ್ ಇದಾರೆ, ಅವ್ರನ್ನೂ ಒಳ್ಳೆ ಕೆಲಸ ಮಾಡ್ಯಾರ. ಅವ್ರ ಬಗ್ಗೆನೂ ಫುಲ್ ಅಭಿಮಾನ ಅದ ನಮ್ಗ. ಮತ್ತೆ ನೆಕ್ಸ್ಟ್ ಆಗ್ಬೇಕಾಗಿದೆ ಡಿ.ಕೆ. ಶಿವಕುಮಾರ್ ಆದ್ರೆ ನಮ್ಮ ಅಭಿಪ್ರಾಯ ಚೆನ್ನಾಗಿದೆ ಅಂತ ಇರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಯಾವ ರೀತಿ ಕೆಲಸ ಮಾಡ್ಬೋದು ಅಂತ ನಿಮ್ ಪ್ರಕಾರ? ಮಾಡ್ತಾರೆ ಸರ್, ಅವ್ರು ಖಂಡಿತ ಮಾಡ್ತಾರ. ನಮ್ಗೆ ಅವ್ರ ಮೇಲೆ ನಂಬಿಕೆ ಇದೆ, ಮಾಡ್ತಾರ ಅನ್ನತಕ್ಕಂಥದ್ದು. ಇವಾಗ ರಸ್ತೆ ವಿಚಾರದಲ್ಲಿ ಅವ್ರು ಕೆಲಸ ಮಾಡಿಲ್ಲ ಅಂತ ಹೇಳುವಂತ ಆರೋಪ ಇದೆ ಅವ್ರ ಮೇಲೆ. ನೀವ್ ಹೇಳ್ತೀರಾ ಅವ್ರು ಕೆಲಸ ಮಾಡ್ತಾರೆ ಅಂತ, ಅದು ಹೆಂಗೆ ನಿಮ್ಗೆ? ಸರ್ ಮಾಡ್ತಾ ಇದಾರೆ. ಕೆಲವೊಂದ್ ಕಡೆಗೆ ಸುಮಾರು ಮಳೆ ಆಗಿದೆ ಈ ವರ್ಷ, ರಸ್ತೆ ಗುಂಡಿಗಳು ಬಿದ್ದಿಲ್ಲ ಅಂತಿಲ್ಲ, ಆದ್ರೂ ಮಾಡ್ತಾ ಇದಾರೆ ಸರ್, ಕೆಲಸ ಆಗ್ತಾ ಇದೆ. ಈ ಜನಗಳು ಏನ್ ಹೇಳ್ತಾರೆ, ಕೆಲವೊಬ್ರು ಆಗಿಲ್ಲ ಅಂತಾರೆ. ಆಗುವಂತ ಕೆಲಸ ಆಗ್ತಾ ಇದೆ, ಮಾಡ್ತಾ ಇದಾರೆ, ಮಾಡ್ತಾರೆ ಸರ್, ಅವ್ರು ಖಂಡಿತ ಮಾಡ್ತಾರ ಅಂತಕ್ಕಂಥ ನಮ್ಗೆ ವಿಶ್ವಾಸ ಇದೆ. ಸಿದ್ದು ಆಡಳಿತ ಹೆಂಗಿತ್ತು? ಅವ್ರನ್ನೂ ಚೆನ್ನಾಗಿದೆ ಸರ್, ಅವ್ರದ್ದೇನ ಇದು ಅಂತಿಲ್ಲ, ಅವ್ರನ್ನೂ ಚೆನ್ನಾಗಿದೆ, ಮಾಡ್ತಾ ಇದಾರೆ. ಅವ್ರನ್ನು ಇವ್ರನ್ನು ಮಾಡ್ತಾ ಇದಾರೆ, ಅವ್ರು ಮಾಡ್ತಾ ಇದಾರೆ. ಮಾಡಿ ಪರವಾಗಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಮುತ್ತು. ಎಸ್, ನಿಮ್ಮ ಊರು ಯಾವುದು? ಬಿಜಾಪುರ ಸರ್. ಇವಾಗ ಪವರ್ ಶೇರಿಂಗ್ ಬಗ್ಗೆ ತುಂಬಾ ಸಾಕಷ್ಟು ಚರ್ಚೆ ನಡೀತಾ ಇದೆ, ಹೌದು. ಯಾರು ಮುಂದಿನ ಸಿಎಂ ಆಗ್ಬೇಕು ಅಂತ. ಇವಾಗ ಹೋಟೆಲ್ ನಿಂತಿರೋರು ನಮ್ಮ ಸಿಎಂ ಸಿದ್ದು ಮತ್ತೆ ಡಿ.ಕೆ.ಶಿ ಅವರು. ಹೌದು. ಅವ್ರ ನಿಮ್ ಪ್ರಕಾರ ಏನಾದ್ರು ಸಿಎಂ ಆದ್ರೆ ಹೇಗಿರುತ್ತೆ ಅಂತ? ಇವಾಗ ನೋಡ್ತಾ ಇದೀವಲ್ಲ ಸರ್, ಜನ ಹೆಂಗ್ ನೋಡ್ತಾ ಇದಾರೆ, ಹೇಗಿದೆ ಅಂತ ನಮ್ದು ಈ ಕರ್ನಾಟಕ ಪರಿಸ್ಥಿತಿ ಏನಾಗ್ತೈತೆ ಅಂತ. ಇವಾಗ ಅದಂತೂ ಬೇಡ ಅನ್ಸುತ್ತೆ ಸರ್. ಈಗ ಅವ್ರಿಬ್ರು ಬೇಡ ಅಂತ ಬೇಡ. ಅನ್ಸುತ್ತಾ? ನಿಮ್ ಪ್ರಕಾರ ಯಾರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ? ಯತ್ನಾಳ್ ಆಗ್ಬೇಕು ಅಂತ ನಮ್ಮ ಅನಿಸಿಕೆ ಸರ್. ಯಾಕೆ ಯತ್ನಾಳ್? ಅಂದ್ರೆ ಎಲ್ಲಾನು ನೋಡ್ತಾರೆ, ರೈತರಿಗೆ ಹೆಲ್ಪ್ ಮಾಡ್ತಾರೆ, ಹಿಂದುತ್ವ ಐತೆ, ಹಿಂದುತ್ವಕ್ಕೋಸ್ಕರ ಅವ್ರು ಬೇಕು ಅಂತೀನಿ ಸರ್ ನಾನು. ಹೌದಾ? ಹಿಂದುತ್ವ ರಾಜಕೀಯಕ್ಕೆ ತರ್ತೀರಾ ನೀವು ಹಾಗಾದ್ರೆ? ರಾಜಕೀಯ ಅಂತಾನೆ ತರಲ್ಲ, ಅಂದ್ರೆ ಹಿಂದುತ್ವನು ಬೇಕೇ ಸರ್. ಈಗ ಇವಾಗಿನ ಸಿಚುವೇಶನ್ ನೋಡ್ಬೇಕಂದ್ರೆ ಬೇಕಾಗುತ್ತೆ, ಕರ್ನಾಟಕ ಪರಿಸ್ಥಿತಿ ಬೇಕಾಗುತ್ತೆ, ಡ್ರೈವರ್ಗಳದ್ ನೋಡ್ಬೇಕು, ರೈತರದ್ ನೋಡ್ಬೇಕು. 3,500 ಕಬ್ಬಿನ ಬಿಲ್ ಬೇಕಾಗಿತ್ತು, 3,000 ಕೊಡಕ್ಕೆ ಒತ್ತಾಡ್ತವ್ರೆ. ಬೇಕು ಸರ್ ಈಗ. ಅಂದ್ರೆ ಇವ್ರು ಮನೆ ತುಂಬಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇವ್ರಿಗೆ, ಜನಕ್ಕೆ ಅಂತ ಏನ್ ಮಾಡ್ತಾರೆ? ಹಂಗಂದ್ರೆ ಡಿ.ಕೆ.ಶಿ ಅವರೆಲ್ಲ ಸಿಎಂ ಆಗಿದ್ರೆ ಕೆಲಸ ಬೇಡ ಮಾಡಲ್ಲ ಸರ್. ಇವಾಗ ನೋಡ್ತಾ ಇದೀವಲ್ಲ, 5 ವರ್ಷ ಏನ್ ಮಾಡಿದ್ರು? ಬ್ಯಾಂಗ್ಳೂರ್ ಪರಿಸ್ಥಿತಿನೇ ನೋಡಿ, ಎಲ್ಲೈತೆ, ರೋಡ್ ಇಲ್ಲ, ಏನಿಲ್ಲ. ರಸ್ತೆ ಕೆಲಸ ಮಾಡಿಲ್ಲ ಅಂತ ಆರೋಪ ಇದೆ, ಅದ್ ನಿಜನಾ? 100% ಸರ್. ನಾನು ಒಬ್ಬ ಡ್ರೈವರ್, ಕ್ಯಾಬ್ ಚಾಲಕ. 100% ರಸ್ತೆ ಎಲ್ಲ ಹೇಗಿದೆ? ಇಲ್ಲ ಸರ್, ವರ್ತೂರ್ ಸೈಡ್ ಒಂದ್ಸತಿ ಹೋಗ್ಬರ ಕೇಳಿ ಅವ್ರಿಗೆ, ಗೊತ್ತಾಗ್ಬಿಡುತ್ತೆ ಹೆಂಗೈತೆ. ಹಂಗಂದ್ರೆ ನಿಮ್ ಪ್ರಕಾರ ಬೇಡ ಸರ್, ಯತ್ನಾಳ್ ಬಂದ್ರೆ ಚೆನ್ನಾಗಿರುತ್ತೆ? ಯತ್ನಾಳ್ ಬಂದ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಬರ್ಲಿ ಸರ್, ಯಾರ ಬರ್ಲಿ, ಹೌದಾ? ಬಿಜೆಪಿ ಬರ್ಲಿ. ನಿಮ್ ಹೆಸರು? ಮುತ್ತುರಾಜ್ ಅಂತ. ಥ್ಯಾಂಕ್ ಯು. ನಿಮ್ ಹೆಸರು? ನಮ್ಮ ಹೆಸರು ಶಿವಪ್ಪ ಅಂತಂದು. ಓಕೆ. ಇವಾಗ ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇದೆ, ನಾನ್ ಸಿಎಂ ಆಗ್ಬೇಕು ಅಂತ ಒಂದ್ ಕಡೆ ಸಿದ್ದು ಹೋರಾಡ್ತಿದ್ರೆ, ಇನ್ನೊಂದ್ ಕಡೆಯಿಂದ ಡಿ.ಕೆ.ಶಿ ಅವರು ಹೋರಾಡ್ತಿದ್ದಾರೆ. ನಿಮ್ ಪ್ರಕಾರ ಯಾರು ಸಿಎಂ ಆದ್ರೆ ಒಳ್ಳೇದಾಗತ್ತೆ? ಯಾರಂಬಕ್ಕೇನಿಲ್ಲ, ತಾತಪ್ಪಗೂ ಬೇರೆ ವಯಸ್ಸಾಗಿದೆ, ಇದು ಲಾಸ್ಟ್ ಟೈಮು, ಇದೊಂದ್ಸಲ ಅವ್ನು ನಿಂತ್ಕೊಂಡು ಹೋಗ್ಲಿ. ಯಾರು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ನಮ್ಗೇನಪ್ಪ ಅಂದ್ರೆ ಈ ಲಾಸ್ಟ್ ಟೈಮ್ ಮುಗಿದ್ರಾಗಲ್ಲ, ರೈತರ ಸಾಲ ಮನ್ನಾ ಮಾಡಿಬಿಟ್ಟು ನೆಕ್ಸ್ಟ್ ಸಿಎಂ ಯಾರಾದ್ರೂ ಆಗ್ಲಿ, ನಮ್ಗ ಈ ಲಾಸ್ಟ್ ಟೈಮು ಸಿಎಂ ಸಿದ್ದರಾಮಯ್ಯನವರು ಬಡವರ ಸಾಲ ಮನ್ನಾ ಮಾಡ್ಬೇಕು, ರೈತರು ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ರಾಜ್ಯ ಸರ್ಕಾರದವ್ರ ಹತ್ರ. ಓಕೆ, ಇಷ್ಟೇ ನನ್ನ ಮಾತು. ತುಂಬಾ ಚೆನ್ನಾಗಿದೆ. ಓಕೆ. ನೆಕ್ಸ್ಟ್ ಸಿಎಂ ಯಾರು ಆಗ್ಬೋದು, ಒಂದು ಆದ್ರೆ ಇವ್ರು ಆಗ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಯಾರಾದ್ರ ಬಗ್ಗೆ ಏನಿಲ್ಲ, ಇನ್ನು ವಯಸ್ಸಾಗಿದೆ, ತಾತಪ್ಪನ ಬೇಡ, ಡಿ.ಕೆ. ಶಿವಕುಮಾರ್ ಆದ್ರೆ ಒಳ್ಳೇದಂತ ನಮ್ಮ ಅನಿಸಿಕೆ. ಯಾಕೆ ಅನ್ಸೋದಕ್ಕೆ? ಯಾಕಂಬಕ್ಕೇನಿಲ್ಲ, ಪಾಪ 70-80 ವರ್ಷ ಆಯ್ತು, ಇನ್ನೇನಪ್ಪ ಮನೇಲಿ ಕುಂತ್ಕೊಂಬ ಟೈಮು, ಆಗ್ಲಿ ಶಿವಕುಮಾರ್ ಸಾಬ್ರ ಅಂತ ನನ್ನ ಅನಿಸಿಕೆ. ಡಿ.ಕೆ. ಶಿವಕುಮಾರ್ ಅವರು ರೋಡ್ ಸರಿ ಮಾಡ್ಲಿಲ್ಲ ಅಂತ ಹೇಳೋ ಒಂದು ಆರೋಪ ಇದೆ. ಅದು ಎಲ್ರು ಸರ್ಕಾರದಾಗ ಇರೋದಷ್ಟೇ ರೀ, ಯಾರೇನು ಎಲ್ಲ ದೇವ್ರು ಮಾಡೋದು ಒಳ್ಳೇದು, ಸರ್ಕಾರದಿಂದ ಯಾರ ಕಡೆಯಿಂದ ಒಳ್ಳೇದು ಮಾಡಕ್ ಆಗಲ್ಲ. ನನ್ನ ಅನಿಸಿಕೆ ಇರೋದು ಇಷ್ಟೇ ನೋಡಿ ಸರ್. ಡಿ.ಕೆ.ಶಿ ಮನೆಯಲ್ಲಿ ಕೋಳಿ ಸಾರು ಊಟ ಮಾಡಿದಾರಂತೆ ಮೊನ್ನೆ ಸಿದ್ದು, ಅದು ಗೊತ್ತಾ ನಿಮ್ಗೆ ವಿಚಾರ? ಮಾಮೂಲು ಸಿದ್ದರಾಮಯ್ಯನವ್ರು ಅಂತಂದ್ರೆ ಅವರು ವೆಜ್ಜು, ವೆಜ್ ತಿಂತಾರೆ, ಅದಕ್ಕೆ ನಾನು ಊಟ ಮಾಡೋದಕ್ಕೆ ಏನಿಲ್ಲ, ನಮ್ಮ ಅನಿಸಿಕೆ. ಅದಕ್ಕೆ ರಾಜಣ್ಣ ಏನಂದ್ರು ಅಂತ ಹೇಳಿದ್ರೆ, ಬೀಗತನ ಮಾಡಕ್ ಹೋಗಿರ್ಬೇಕು ಅಂತ ಹೇಳ್ಬಿಟ್ರು. ರಾಜಣ್ಣ ಮಾತಾಡೋದು ಅದು ಸರಿ ಅಲ್ಲ. ಅದು ಈಗ ಯಾರೋ ಮನೇಲಿ ಊಟ ಮಾಡಕ್ ಹೋದ್ರೆ ಬೀಗಸ್ತಾನ ಮಾಡಕ್ ಹೋಗೋದಂಗಾಗುತ್ತೆ. ಈಗ ಅವ್ರು ಸಿಎಂನವ್ರು ನಮ್ಮ ಮನೇಲಿ ಫಂಕ್ಷನ್ ಇದ್ದಾಗ ಬಂದ್ರಿಗೆ ನಮ್ಮ ಮನೆಗೇನೋ ನಂಟರ ಆತಾರ, ಏನೋ ಅಭಿಮಾನಿಗಳು ಅಂತೇಳಿ ಕರೆ ಕಳ್ಸಿರ್ತೀವಿ,
ಅಷ್ಟೇ. ಬಂದು ಊಟ ಮಾಡ್ಲಿ, ವೆಜ್ ಊಟ ಮಾಡ್ಲಿ, ನಾನ್ ವೆಜ್ ಊಟ ಮಾಡ್ಲಿ, ಅದಕ್ಕೇನ್ ತಪ್ಪೇನಿಲ್ಲ. ರೆಬಲ್ ರಾಜಣ್ಣನ್ಗೆ ಏನಂತೀರಾ? ಹೆಬ್ಬಾಳ್ ರಾಜಣ್ಣ ಅವ್ರ ಪಾಪ ಅವ್ರದ್ದು ಬೇರೆ, ನಮಗ್ ಬೇಡ, ಅವ್ರ ಇಷ್ಟ. ಅವ್ರು ಹೆಂಗಾರೆ? ಅಂತಿರೋದು ಇವಾಗ ಬೀಗ್ತಾನ ಅಂತ. ಅಂದಿದ್ ತಪ್ಪು ಅವ್ರದ್ದು. ಇನ್ನು ತಾನು ಎಲ್ಲಿ ಹೋಗಿ ಊಟ ಮಾಡಿಲ್ಲ ರಾಜಣ್ಣವರು. ಇಲ್ಲಿ ಹಂಗ ರಾಜಕೀಯದಲ್ಲೇ ತಾವ ಈಗ ಸರ್ಕಾರ ತಮ್ಮದಿತ್ತಪ್ಪ ಅಂದ್ರೆ ಬೇರೆ ಇತ್ತು. ಈ ಬೇರೆ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಹೊಟ್ಟೆ ಊರಿ ಅವ್ರಿಗೆ ಅಷ್ಟೇ, ಅದೇನಿಲ್ಲ. ಬಿಜೆಪಿ ಸರ್ಕಾರ ಹೆಂಗಿದೆ? ಇರ್ಲಿ, ಅದು ಸರ್ಕಾರ ಇದು ಸರ್ಕಾರ, ಆದ್ರೆ ರೈತರಿಗೆ ಏನಪ್ಪಾ ಅಂದ್ರೆ ಯಾರು ಒಳ್ಳೇದ್ ಮಾಡ್ತಾರ ಅಂದ್ರೆ ಆ ಸರ್ಕಾರ ಒಳ್ಳೇದಂತ ನನ್ನ ಅನಿಸಿಕೆ. ಇಷ್ಟೇ ನಾನು ಹೇಳ್ತೇನೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಶಿವು ಆಲ್ಕೋಡು.